ಓಂ ಶಾಂತಿ. ಡೇಟ್ ಆಗಿದೆ 19/12/1984. ಅವ್ಯಕ್ತ್ ಬಾಪ್ ದಾದಾ ಮಧುಬನ. ಅವ್ಯಕ್ತ್ ಮುರಳಿ ಮಹಾವಾಕ್ಯ ಆಗಿದೆ. ಸರ್ವಶ್ರೇಷ್ಠ ಸಹಜ ತಥಾ ಸ್ಪಷ್ಟ ಮಾರ್ಗ. ಬಾಬಾ ಹೇಳ್ತಾರೆ ಸರ್ವಶ್ರೇಷ್ಠ ಓಂ ಶಾಂತಿ. ಡೇಟ್ ಆಗಿದೆ 19/12/1984. ಅವ್ಯಕ್ತ್ ಬಾಪ್ ದಾದಾ ಮಧುಬನ. ಅವ್ಯಕ್ತ್ ಮುರಳಿ ಮಹಾವಾಕ್ಯ ಆಗಿದೆ. ಸರ್ವಶ್ರೇಷ್ಠ ಸಹಜ ತಥಾ ಸ್ಪಷ್ಟ ಮಾರ್ಗ. ಬಾಬಾ ಹೇಳ್ತಾರೆ ಸರ್ವಶ್ರೇಷ್ಠ ಸಹಜ ಮತ್ತು ಸ್ಪಷ್ಟ ಮಾರ್ಗ ಏನು ಅಂತ ಬಾಬಾ ಹೇಳ್ತಾರೆ. सर्वश्रेष्ठ साथी सहज सरल मार्ग प्रदर्शक शिव बाबा अपने भाग्यवान बच्चों प्रति बोले. सर्वश्रेष्ठ साथी यारो? ಶಿವ ಬಾಬಾ. ಸಹಜ ಸರಳ ಮಾರ್ಗವನ್ನು ಪ್ರದರ್ಶನ ಮಾಡೋರು ಯಾರು? ಶಿವ ಬಾಬಾ. ಅಂತಹ ತಮ್ಮ ಭಾಗ್ಯವಾನ ಮಕ್ಕಳ ಪ್ರತಿಯಾಗಿ ಬಾಬಾ ಹೇಳ್ತಾರೆ, आज बाप दादा विशेष स्नेही सदा साथ निभाने वाले अपने साथियों को देख रहे हैं. इंदु बाप दादा विशेषವಾಗಿ ಸ್ನೇಹಿ ಸದಾ ಜೊತೆಯನ್ನು ನಿಭಾಯಿಸತಕ್ಕಂಥ ತನ್ನ ಸಾಥಿ ಮಕ್ಕಳನ್ನು ಬಾಬಾ ನೋಡ್ತಿದ್ದರು. ಸಾಥಿ ಅರ್ಥಾತ್ ಸದಾ ಸಾಥ್ ರಹನೆ ವಾಲೆ. ಜೊತೆಗಾರ ಅಂತಂದ್ರೇನು? ಯಾವಾಗಲೂ ಜೊತೆಗಿರುವಂಥವ್ರು. ಹರ್ ಕರ್ಮೆ ಸಂಕಲ್ಪ ಮೇ ಸಾಥ್ ನಿಭಾನೆ ವಾಲೆ. ಸಾಥಿ ಅಂತ ಯಾರು ಹೇಳ್ತಾರೆ? ಪ್ರತಿ ಕರ್ಮದಲ್ಲಿಯೂ ಪ್ರತಿ ಸಂಕಲ್ಪದಲ್ಲೂ ಜೊತೆಯನ್ನು ನಿಭಾಯಿಸುವಂಥವರು. ಹರ್ ಕದಮ್ ಪರ್ ಕದಮ್ ರಖ್ ಆಗೆ ಬಢನೆ ವಾಲೆ. ಮತ್ತು ಸಾಥಿ ಅಂದರೆ ಯಾರಿಗೆ ಹೇಳ್ತಾರೆ ಅಂತ ಬಾಬಾ ಇವತ್ತು ಹೇಳ್ತಿದ್ದಾರೆ. ಪ್ರತಿ ಹೆಜ್ಜೆನಲ್ಲಿನೂ ಬಾಬಾನ ಹೆಜ್ಜೆನಲ್ಲಿ ಯಾರು ಇರ್ತಾರೋ ಅಂತಾರೆ ಬಾಬಾ. ಆಗೇ ಬಢಾನೆ ವಾಲೆ, ಮುಂದಕ್ಕೆ ಕರ್ಕೊಂಡು ಹೋಗೋರು. ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗೋರು. ಏಕ್ ಕದಮ್ ಭೀ ಮನ್ಮತ್ ಪರಮತ್ ಪರ್ ಉಠಾನೆ ವಾಲೆ ನಹಿ. ಒಂದು ಹೆಜ್ಜೆನೋ ಮನ್ಮತ್ ಅಂದರೆ ತಮ್ಮ ಮನಸ್ಸಿನ ಹಾಗೆ ನಡ್ಕೊಳ್ಳೋಂಥವ್ರು. ಪರಮತ್ ಪರ್ ಉಠಾನೆ, ಬೇರೆಯವರು ಹೇಳಿದ ಹಾಗೆ ನಡೆಯೋದು. ಅವ್ರಿಗೆ ಸಾಥಿ ಅನ್ನೋದಿಲ್ಲ ಅಂತಾರೆ ಬಾಬಾ. ಐಸೆ ಸದಾ ಸಾಥಿ ಕೆ ಸಾಥ್ ನಿಭಾನೆ ವಾಲೆ ಸದಾ ಸಹಜ ಮಾರ್ಗ ಕಾ ಅನುಭವ ಕರ್ತೆ ಹೇ. ಇಂಥ ಯಾವಾಗಲೂ ಜೊತೆಯನ್ನು ನಿಭಾಯಿಸ್ತಕ್ಕಂಥ, ಯಾವಾಗಲೂ ಸಹಜ ಮಾರ್ಗದ ಅನುಭವ ಮಾಡ್ತಾರೆ. ಕ್ಯೋಂಕಿ ಬಾಪ್ ವ ಶ್ರೇಷ್ಠ ಸಾಥಿ ಹರ್ ಕದಮ್ ರಖತೆ ಹುಯೇ ರಾಸ್ತಾ ಸ್ಪಷ್ಟ ಅವ್ರು ಸಾಫ್ ಕರ್ ದೇತೆ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಸದಾ ಬಾಬಾನ ಜೊತೆ ಅಥವಾ ಬಾಬಾ ಯಾರ ಜೊತೆ ಇರ್ತಾರೋ ಅವ್ರಿಗೇನಿರ್ತದಂತೆ, ತಂದೆ ಮತ್ತು ಶ್ರೇಷ್ಠ ಜೊತೆಗಾರು. ಪ್ರತಿ ಹೆಜ್ಜೆಯನ್ನು ಇಡ್ತಾ ಸ್ಪಷ್ಟ ಮಾರ್ಗ ಕ್ಲಿಯರ್ ಆಗಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಆಪ್ ಸಬ್ಕೋ ಸಿರ್ಫ್ ಕದಮ್ ಕೆ ಊಪರ್ ಕದಮ್ ರಖ್ಕರ್ ಚಲ್ನಾ ಹೈ. ನಿಮ್ಮ ಕೆಲಸ ಏನು? ಬಾಬಾನ ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗೋದಷ್ಟೇ ನಿಮ್ಮ ಕೆಲಸ. ಮಾರ್ಗ ಯಾರು ತೋರಿಸ್ತಾರೆ? ಶಿವ ಬಾಬಾ ತೋರಿಸ್ತಾರೆ, ಸ್ಪಷ್ಟವಾಗಿ ತೋರಿಸ್ತಾರೆ.
जहाँ बाप का कदम है वह है ही ಶ್ರೇಷ್ಠ ರಾಸ್ತಾ. ಎಲ್ಲಿ ತಂದೆ ಹೆಜ್ಜೆ ಇದೆಯೋ ಅಲ್ಲಿ ಮಾರ್ಗ ಏನಿದೆ ಶ್ರೇಷ್ಠ ಇದ್ದೇ ಇದೆ. ಸಿರ್ಫ್ ಕದಮ್ ರಖೋ ಅವ್ರ ಹರ್ ಕದಮ್ ಮೇ ಪದಮ್ ಲೋ. ಬಾಬಾನ ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಬಿಡ್ರಿ ಸಾಕು, ನಿಮಗೆ ಪದಂ ಪದಮ ಭಾಗ್ಯ ಸಿಗ್ತದೆ. ಬಾಬಾ ಹೇಳ್ತಾರೆ ಕಿತನಾ ಸಹಜ ಹೈ, ಭಾಳ ಸರಳದ ಅಂತ ಹೇಳ್ತಾರೆ ಬಾಬಾ. बाप साथी बन साथ निभाने के लिए साकार माध्यम द्वारा हर कदम रूपी कर्म करके दिखाने के लिए साकार सृष्टि पर अवतरित होते हैं. ಬಾಬಾ ಹೇಳ್ತಾರೆ ತಂದೆ ಸಾಥಿಯಾಗಿ ಜೊತೆಯನ್ನು ನಿಭಾಯಿಸಲಿಕ್ಕೇನೆ ಸಾಕಾರ ಮಾಧ್ಯಮ ಬ್ರಹ್ಮ ಬಾಬಾನ ಮುಖಾಂತರ ಏನು ಮಾಡಿದ್ದಾರೆ, ನಮಗೆ ಮಾರ್ಗವನ್ನು ಸ್ಪಷ್ಟವಾಗಿ ತೋರಿಸ್ತಿದ್ದಾರೆ. ಯಹ ಭೀ ಸಹಜ ಕರ್ನೆ ಕೆ ಲಿಯೆ ಸಾಕಾರ ಕೋ ಮಾಧ್ಯಮ ಬನಾಯಾ ಹೈ. ಈ ಮಾರ್ಗ ತೋರಿಸೋದು ಸರಳ ಆಗಲಿ ಅಂತ ಶಿವಬಾಬಾ ಏನು ಮಾಡಿದ್ದಾರೆ, ಸಾಕಾರ ಮಾಧ್ಯಮ ಅಂದರೆ ಬ್ರಹ್ಮ ಬಾಬಾನ ತನದಲ್ಲಿ ಬಂದಿದ್ದಾರೆ. ಸಾಕಾರ ಮೇ ಫಾಲೋ ಕರ್ನಾ ವ ಕದಮ್ ಪರ್ ಕದಮ್ ರಖನಾ ತೋ ಸಹಜ ಹೈನಾ. ಸಾಕಾರ ದೇಹ ರೂಪಿಯ ಹೆಜ್ಜೆ ಮೇಲೆ ಅವರು ಮುಂದೆ ನಡೆದ್ರೆ ಹಿಂದೆ ಹೆಜ್ಜೆನಲ್ಲಿ ಇಡೋದು ಏನು ಕಷ್ಟ ಏನಾಗೋದಿಲ್ಲಲ್ಲ, ಸುಲಭ ಆಗ್ತದೆ, ಸಹಜ ಆಗ್ತದೆ. श्रेष्ठ साथी ने साथियों के लिए इतना सहज मार्ग बताया क्योंकि बाप साथी जानते हैं कि जिन साथियों को साथी बनाया है यह बहुत भटके हुए होने के कारण थके हुए हैं. ಅದಕ್ಕೆ ಬಾಬಾ ಹೇಳ್ತಾರೆ ಶ್ರೇಷ್ಠ ಸಾಥಿನೇ ಸಾಥಿಯೋಂ ಕೆ ಲಿಯೆ. ಶ್ರೇಷ್ಠ ಸಾಥಿ ಯಾರು? ಶಿವ ಬಾಬಾ. ಆ ಶಿವ ಬಾಬಾನ ಸಾಥಿ ಯಾರು? ನಾವು ಮಕ್ಕಳು. ಇಷ್ಟು ಸಹಜ ಮಾರ್ಗ ಹೇಳಿದ್ದಾರೆ ಶಿವ ಬಾಬಾ. ಯಾಕಂತಂದರೆ ತಂದೆ ಬಾಪ್ ಸಾಥಿ ಜಾನ್ತೆ ಹೇ, ತಂದೆ ಸಾಥಿಯನ್ನು ತಿಳ್ಕೊಂಡಿದ್ದಾರೆ. ಕಿ ಜಿನ್ ಸಾಥಿಯೋಂಕೋ ಸಾಥಿ ಬನಾಯ, ಯಾರು ಸಾಥಿ ಇದ್ದಾರೋ ಜೊತೆಗಾರಿದ್ದಾರೋ ಅವ್ರನ್ನ ಸಾಥಿಯನ್ನಾಗಿ ಮಾಡ್ಕೊಂಡಿದ್ದಾರೆ. ಯಹ ಬಹುತ್ ಭಟ್ಕೆ ಹುಯೇ, ಯಾರು ಭಟ್ಕೆ ಹುಯೇ? ಯಾರೆಲ್ಲ ಕಡೆ ಅಲ್ದಾಡಿ ಬಂದಿದ್ವಿ, ನಾವೆಲ್ಲ ಆ ಕಡೆ ಈ ಕಡೆ ಅಲ್ದಾಡಿ ಬಂದಿದ್ದೀವಲ್ಲ, ಅಲ್ದಾಡೋದಕ್ಕೆ ಕಾರಣ ನಮಗೇನಾಗಿದೆ, ಥಕೆ ಹುಯೇ. ಆ ಕಡೆ ಆ ತಪಸ್ ಮಾಡಿ ಈ ತಪಸ್ ಮಾಡಿ ಆ ದೇವ್ರ ಗುಡಿಗೆ ಹೋಗಿ ಈ ದೇವ್ರ ಗುಡಿಗೆ ಹೋಗಿ ಸುಸ್ತಾಗಿದ್ದೀವಿ ಅಂತ ಹೇಳ್ತಾರೆ ಬಾಬಾ. ನಿರಾಶ ಹೇ, ಹುಡುಕಿ 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 ಸಿಗಲಿಲ್ಲ, ನಿರಾಶ ಆಗಿಬಿಟ್ಟಿತ್ತು. ನಿರ್ಬಲ್ ಹೇ, ಶಕ್ತಿ ಇಲ್ಲ. मुश्किल समझ दिल शिकस्त हो गए, इसलिए सहज से सहज सिर्फ कदम पर कदम रखो. ಅದಕ್ಕೆ ಬಾಬಾಗೆ ನಮ್ಮ ಮೇಲೆ ದಯೆ ಬರ್ತಿದೆ. ಇಷ್ಟು ದಿವಸ ತಪಸ್ ಮಾಡಿ ಮಾಡಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಸಿಕ್ಕಿಲ್ಲ, ಅದಕ್ಕೆ ಏನಾಗ್ಬಿಟ್ಟದು, ನಮಗೆ ಕಠಿಣ ಅಂತ ಅಂದ್ಕೊಂಡು ಹೃದಯ ವಿಧೀಣ ಆಗಿಬಿಟ್ಟಿದ್ವಿ. ಆದ್ದರಿಂದ ಬಾಬಾ ಏನು ಹೇಳ್ತಿದ್ದಾರೆ, ಮಕ್ಕಳೇ ನೀವೇನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನನ್ನ ಹಿಂದೆ ಬಂದುಬಿಡ್ರಿ, ಬಹಳ ಸಹಜಿದೆ ಅಂತ ಹೇಳ್ತಾರೆ ಬಾಬಾ. ಯಹಿ ಸಹಜ ಸಾಧನ ಬತಾತೆ ಹೇ. ಸಹಜ ಸಾಧನ ಯಾವುದು? ಬಾಬಾರವರ ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗೋದಂದ್ರೆ ಬಾಬಾ ಏನು ಹೇಳ್ತಾರೆ ಹೇಳ್ದಂಗೆ ಕೇಳ್ಕೊತ ಹೋಗ್ಬಿಡೋದು, ನಮ್ಮ ತಲೆ ಖರ್ಚೇನೂ ಮಾಡೋಂಗಿಲ್ಲ ಇದೆ. ಅದನ್ನು ಹೇಳ್ತಾರೆ ಬಾಬಾ. ಯಹಿ ಸಹಜ ಸಾಧನ ಬತಾತೆ ಹೇ, ಸಿರ್ಫ್ ಕದಮ್ ರಖನಾ ಆಪ್ಕಾ ಕಾಮ್ ಹೇ. ನಾ ಏನು ಹೇಳ್ತೀನಿ ಹಂಗೆ ಹೇಳ್ಕೊತ ಬರೋದಷ್ಟೇ ಕೆಲಸ. ಚಲಾನಾ ಪಾರ್ ಪಹುಂಚಾನಾ, ಕದಮ್ ಕದಮ್ ಪರ್ ಬಲ್ ಭರ್ನಾ, ಥಕಾವಟ್ ಮಿಟಾನಾ, ಯಹ ಸಬ್ ಸಾಥಿ ಕಾ ಕಾಮ್ ಹೇ. ಬಾಬಾನ ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಕೋತ ಹೋದಾಗ ಎಲ್ಲಿ ಸುಸ್ತಾಗ್ತದೇನೋ ಅದು ಆಗ್ತದೇನೋ ಏನೂ ತಲೆ ಕೆಡಿಸ್ಕೋಬೇಡ್ರಿ, ಅದ್ರ ಜವಾಬ್ದಾರಿ ನಾನು ತಗೊಳ್ತೀನಿ. ಹೆಂಗೆ? ಸಿರ್ಫ್ ಕದಮ್ ರಖನಾ ಆಪ್ಕಾ ಕಾಮ್ ಹೈ. ಹೆಜ್ಜೆ ಇಡೋದಷ್ಟೇ ಕೆಲಸ, ಮುಂದೆ ಚಲಾನ ನಡೆಸುವಂಥವನು ನಾನು, ಪಾರ್ ಪಹುಂಚಾನ ಆ ಕಡೆ ಕರ್ಕೊಂಡು ಹೋಗೋವಂಥವನು ನಾನು, ಕದಮ್ ಕದಮ್ ಪರ್ ಬಲ್ ಭರ್ನಾ
ಒಂದೊಂದು ಹೆಜ್ಜೆನಲ್ಲೂ ನಿಮ್ಗೇನು ಮಾಡ್ತಾ ಇರ್ತೀನಿ ನಾನು, ಶಕ್ತಿ ಕೊಡ್ತಾ ಇದ್ದೀನಿ. ಥಕಾವಟ್ ಮಿಟಾನ, ಎಲ್ಲ ಸುಸ್ತಾದರೂ ನಿಮ್ಮನ್ನೇನು ಮಾಡ್ತೀನಿ, ಆ ಸುಸ್ತನ್ನು ತೆಗಿತೀನಿ. ದಾದಿಯರ ಅನುಭವದಲ್ಲಿ ಕೇಳ್ತೀವಲ್ಲ, ಕಾಲು ಹೊತ್ತಿದ್ರಂತೆ ಬ್ರಹ್ಮ ಬಾಬಾ ಮಕ್ಕಳದು. ಅದಕ್ಕೆ ಹೇಳ್ತಾರೆ ಬಾಬಾ, ಥಕಾವಟ್ ಮಿಟಾನ ಯಹ ಸಬ್ ಸಾಥಿ ಕಾ ಕಾಮ್ ಹೇ. ಇದೆಲ್ಲ ಯಾರ ಕೆಲಸ? ನಮ್ಮ ಸಾಥಿ ಯಾರೋ? ಶಿವ ಬಾಬಾ. ಸಿರ್ಫ್ ಕದಮ್ ನಹಿ ಹಟಾವ್, ಹೆಜ್ಜೆ ಮಾತ್ರ ಈ ಕಡೆ ಸೈಡಿಗೆ ಇಡಬೇಡ್ರಿ, ಸೀದಾ ಬಾಬನ ಹೆಜ್ಜೆನಲ್ಲಿ ಹೆಜ್ಜೆ ಇಡೋದು. ಸಿರ್ಫ್ ಕದಮ್ ರಖನಾ ಯಹ ತೋ ಮುಷ್ಕಿಲ್ ನಹಿ ಹೇನಾ. ಬರೀ ಹೆಜ್ಜೆ ಇಡೋದೇ ನಿಮಗೇನು ಕಷ್ಟ ಆಗೋದಿಲ್ಲವಲ್ಲ. ಕದಮ್ ರಖನಾ ಅರ್ಥಾತ್ ಹೆಜ್ಜೆ ಇಡೋದಂದ್ರೆ ಏನು, ಅದರ ಅರ್ಥ ಏನು? ಸಂಕಲ್ಪ ಕರ್ನಾ. ಬಾಬಾ ಹೇಳ್ತಾರೆ, कदम रखना अर्थात संकल्प करना, जो साथी कहेंगे जैसे चलाएंगे वैसे चलेंगे. ಯಾರು ಜೊತೆಗಾರ ಅಂತ ಹೇಳ್ತೀರೋ ಅವ್ರು ಹೆಂಗೆ ನಡೆಸ್ತಾರೋ ನಾವು ಹಂಗೆ ನಡೆಯೋದು. ಅಪನಾನ ಹಿ ಚಲಾಯಂಗೆ, ನಿಮ್ಮದೇನು ನಡೆಸಂಗಿಲ್ಲ. ಬಾಬಾ ಹೇಳ್ತಾರೆ, ಅಪನಾ ಚಲನ ಅರ್ಥಾತ್ ಚಿಲ್ಲಾನ. ನಿಮ್ಮದೇನು ನಡೆಸ್ತೀರಿ ಅಂತಂದ್ರೆ ಏನರ್ಥ? ಚೀರೋದು ಅಂತ ಹೇಳ್ತಾರೆ ಬಾಬಾ. ತೋ ಐಸಾ ಕದಮ್ ರಖನಾ ಆತಾ ಹೇನಾ, ಈ ರೀತಿ ಹೆಜ್ಜೆ ಇಡೋಕ್ಕೆ ನಿಮ್ಗೆ ಬರ್ತದಲ್ಲ. ಕ್ಯಾ ಯಹ ಮುಷ್ಕಿಲ್ ಹೇ, ಇದು ಕಷ್ಟನಾ? जिम्मेवारी लेने वाला जिम्मेवारी ले रहे हैं तो उसके ऊपर जिम्मेवारी सौंपने नहीं आती है. ಬಾಬಾ ಕೇಳ್ತಾರೆ, ಜವಾಬ್ದಾರಿ ತಗೊಳ್ಳುವಂಥವ್ರು ಜವಾಬ್ದಾರಿ ತಗೊಳ್ತಿದ್ದಾರೆ, ಅವ್ರ ಮೇಲೆ ಜವಾಬ್ದಾರಿಯನ್ನು ಹಾಕೋಕ್ಕೆ ಬರೋದಿಲ್ಲ ನಿಮಗೆ. जब साकार माध्यम को मार्गदर्शन स्वरूप बनाए, सैंपल भी रखा, फिर मार्ग पर चलना मुश्किल क्यों? ಇಷ್ಟು ದಿವಸ ನಿರಾಕಾರ ಇದ್ದರೂ ಗೊತ್ತಾಗ್ತಿದ್ದಿಲ್ಲ, ಎಲ್ಲದಾನ ಹೆಂಗದಾನ, ಎಲ್ಲದ್ರಾಗೋದಾನ ಎಲ್ಲದಾನ ಅಂಥೇಳಿ ಸಮಸ್ಯೆ ಇತ್ತು. ಈಗೇನಾಗಿದೆ, ಶಿವಬಾಬಾ ನಿರಾಕಾರ ಸ್ಥಿತಿಯಿಂದ ಸಾಕಾರ ಬ್ರಹ್ಮಾತನದಲ್ಲಿ ಬಂದುಬಿಟ್ರು. ಬಂದು ನಮಗೆ ಮಾರ್ಗದರ್ಶನ ತೋರಿಸ್ತಿದ್ದಾರೆ. ಅವರು ನಮಗೆ ಸ್ಯಾಂಪಲ್ ಆಗಿದ್ದಾರೆ, ಅವರು ನಮಗೆ ತೋರಿಸ್ತಿದ್ದಾರೆ. ಕಷ್ಟ ಏನದ ನಿಮಗೆ? ಸಹಜ ಸಾಧನ ಸೆಕೆಂಡ್ ಕಾ ಸಾಧನ ಹೇ. ಸಹಜ ಸಾಧನ ಇದು ಒಂದೇ ಸೆಕೆಂಡಿನ ಸಾಧನ. जो साकार रूप में ब्रह्मा बाप ने जैसे किया, जो किया वही करना है. ಹೇಗೆ ಸಾಕಾರ ರೂಪದಲ್ಲಿ ಬ್ರಹ್ಮ ಬಾಬಾ ಏನು ಮಾಡಿದರು? ಶಿವಬಾಬಾ ಬಂದರು, ಬಂದಿದ್ದು ಗೊತ್ತಾಯಿತು, ಅವನೇನಂತಂದು ಅಂತ ಗೊತ್ತಾದ ತಕ್ಷಣವೇ ಏನು ಮಾಡಿಬಿಟ್ರು ಅವರು? ಬಾಬಾಗ ಜೊತೆ ಆಗಿಬಿಟ್ರು, ಬಾಬನ ತಮ್ಮ ಜೊತೆ ಮಾಡಿಕೊಂಡ್ರು. ಅದಕ್ಕೆ ಬ್ರಹ್ಮ ಬಾಬಾನ ಏನು ಮಾಡ್ಬೇಕು ನಾವು? ಫಾಲೋ ಫಾದರ್ ಕರ್ನ, ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಬೇಕು. ಹರ್ ಸಂಕಲ್ಪಕ್ಕೂ ವೆರಿಫೈ ಕರೋ, ಪ್ರತಿಯೊಂದು ಸಂಕಲ್ಪನ ಚೆಕ್ ಮಾಡ್ಕೊಳ್ಳಿ, ಸರಿ ಇದೆಯೋ ತಪ್ಪಿದೆಯೋ. ಬಾಪ್ ಕಾ ಸಂಕಲ್ಪ ಸೋ ಮೇರಾ ಸಂಕಲ್ಪ ಹೇ. ಬಾಬನ ಏನು ವಿಚಾರ ಇದೆ, ಬಾಬನ ಏನು ಆಶೆ ಇದೆ, ಅದೇ ನಂದು ಆಶೆ, ಅದೇ ನಂದು ವಿಚಾರ ಆಗಬೇಕು. ಕಾಪಿ ಕರ್ನ ಭೀ ನಹಿ ಆತ, ಕಾಪಿ ಮಾಡೋಕ್ಕೆ ಬರೋಂಗಿಲ್ಲ ನಿಮಗಂತ, ಅದು ಬರೋಂಗಿಲ್ಲ ನಿಮಗೆ. दुनिया वाले कॉपी करने से रोकते हैं और यहाँ तो करना ही सिर्फ कॉपी है. ಹೊರಗಡೆ ಕಾಪಿ ಮಾಡಬೇಡ ಅಂತಾರೆ, ಅದ್ರ ಬಾಬಾ ಇಲ್ಲೇ ಕಾಪಿ ಮಾಡಂತಾರೆ. ಎಷ್ಟು ಸಹಜ ಇದೆ, ಕಾಪಿ ಮಾಡೋದೇನು ಕಷ್ಟ ಏನು? ಬಾಬಾ ಹೇಳ್ತಾರೆ, ತೋ ಸಹಜ ಹುವಾ ಯಾ ಮುಷ್ಕಿಲ್ ಹುವಾ. ಕಾಪಿ ಮಾಡೋದು ಸಹಜ ಇದೆಯೋ ಕಷ್ಟ ಇದೆಯೋ? ಜಬ್ ಸಹಜ್ ಸರಲ್ ಸ್ಪಷ್ಟ ರಾಸ್ತಾ ಮಿಲ್ ಗಯಾ ತೋ ಫಾಲೋ ಕರೋ. ಬಾಬಾ ಹೇಳ್ತಾರೆ, ಸಹಜವಾದಂಥ ಸರಳವಾದಂಥ ಸ್ಪಷ್ಟವಾದ ಮಾರ್ಗ ಸಿಕ್ಕಿದೆ ಅಂತಂದಾಗ ಫಾಲೋ ಮಾಡೋಕ್ಕೆ ಏನಾಗಿದೆ ನಿಮಗೆ ಅಂತಾರೆ ಬಾಬಾ. ಅವ್ರ ರಾಸ್ತೋं पर जाते ही क्यों हो, ಅವ್ರ ರಾಸ್ತೋं पर जाते ही क्यों हो. ಎಲ್ಲೋರ್ಗೂ ಹೋಗ್ಬೇಕಾಗ್ಯದ, ಸೀದಾ ಡಾಂಬರ್ ರೋಡ್ ಆರಾಮಾಗೈತಿ, ಆ ಡಾಂಬರ್ ರೋಡ್ ಪ್ರಕಾರ ಹೋಗು ಅಂತಂದರೆ ಒಲ್ಲ ನಾನು ಕಲ್ಲು ಮುಳ್ಳೊಳಗೆ ಹಾಯ್ದು ಬರ್ತೀನಿ ಅಂತಂದರೆ ಏನು ಹೇಳೋದು? ಸಣ್ಣ ಮಕ್ಕಳು ಮಾಡ್ತಿರ್ತಾರೆ ನೋಡ್ರಿ,
ಅವು ಸೀದಾ ಬರೋದಿಲ್ಲ. ಅವು ಆ ಕಡೆ ಹೋಗಿ ಆ ಕಡೆ ಜಿಗ್ದಾಡು ಒಂದು ಇಷ್ಟಿಷ್ಟೇ ಕಲ್ಲು ಇರ್ತಾವೆ, ಕಲ್ಲು ಮೇಲೆ ನಿಂತು ಓಡಾಡಿ ಬರ್ತಾವೆ. ನಾವು ಹಂಗೆ ಮಾಡಾಕತ್ತೀವಿ. ಬಾಬಾ ಏನು ಹೇಳ್ತಾರೆ, ಮಕ್ಕಳೇ, ರಾಸ್ತಾ ಸ್ಪಷ್ಟ ಇದೆ, ಸೀದಾ ಇದೆ. ಬೇರೆ ರಾಸ್ತಾ, ಬೇರೆ ಮಾರ್ಗ ಯಾಕೆ ಹುಡುಕ್ತೀರಾ? ಆ ಕಡೆ ಯಾಕೆ ಹೋಗ್ತೀರಿ? ಬಾಬಾ ಹೇಳ್ತಾರೆ, ಅವ್ರ ರಾಸ್ತಾ ಅರ್ಥಾತ್ ವ್ಯರ್ಥ ಸಂಕಲ್ಪ ರೂಪಿ ರಾಸ್ತಾ. ಬೇರೆ ಮಾರ್ಗ ಹಿಡಿಯೋದಂದ್ರೇನು? ಮತ್ತು ನಮ್ಮತನವನ್ನು ಮಿಕ್ಸ್ ಮಾಡ್ತೀವಿ, ಮನ್ಮತ ಮಿಕ್ಸ್ ಮಾಡ್ತೀವಿ, ಪರಮತ ಮಿಕ್ಸ್ ಮಾಡ್ತೀವಿ. ಅದಕ್ಕೇನಂತಾರೆ ಬಾಬಾ? ಅವ್ರ ರಾಸ್ತಾ, ಬೇರೆ ಮಾರ್ಗ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕಮ್ಜೋರಿಗೆ ಸಂಕಲ್ಪ ರೂಪಿ ರಾಸ್ತಾ. ಮತ್ತು ನಿಮ್ಮ ಸಂಕಲ್ಪಗಳು ಏನಿದ್ದಾವೆ, ಬಲಹೀನ ಸಂಕಲ್ಪಗಳು, ಆ ಕಡೆ ಹೋಗ್ತೀರಾ. ಕಲಿಯುಗಿ ಆಕರ್ಷಣಕ್ಕೆ ಭಿನ್ನ ಭಿನ್ನ ಸಂಕಲ್ಪೋಂಕ ರಾಸ್ತಾ. ಕಲಿಯುಗದಲ್ಲಿ ಅನೇಕ ಆಕರ್ಷಣೆಯ ಮಾರ್ಗಗಳಿದ್ದಾವೆ, ಭಿನ್ನ ಭಿನ್ನ ಇದ್ದಾವೆ, ಮತ್ತು ಆ ಕಡೆ ಹೋಗ್ತೀರಾ. ಕಲಿಯುಗಿ ಪುರಾಣಿ ಸಮಜ್ ದ್ವಾರ ದೇಹ ಅಹಂಕಾರವಶ್ ಸಂಕಲ್ಪ ಕಾ ರಾಸ್ತಾ ಹೇ. ಕಲಿಯುಗಿ ಪುರಾಣಿ ಸಮಜ್, ಕಲಿಯುಗ ಏನಿದೆ ಹಳೇದಿದೆ. ಆ ಹಳೇದರ ಮುಖಾಂತರ ನಮಗೇನು ಬರ್ತದೆ? ದೇಹ ಅಹಂಕಾರವಶ್, ದೇಹದ ಅಹಂಕಾರಕ್ಕೆ ವಶ ಆಗಿಬಿಡ್ತೀವಿ. ಆ ಮಾರ್ಗ ಏನಾಗ್ಬಿಡ್ತದೆ? ಮತ್ತು ಬೇರೆ ಆಗಿಬಿಡ್ತದೆ. ಇನ್ ರಾಸ್ತೋ ದ್ವಾರ ಉಲ್झन ಜಂಗಲ್ ಮೇ ಪಹುಂಚ್ ಜಾತೆ ಹೋ. ದೇಹ ಅಹಂಕಾರ ವಶದಲ್ಲಿ ಹೋದ್ರಿ ಅಂತಂದರೆ ಆ ಮಾರ್ಗ ಏನಿದೆ ನಮ್ಮನ್ನು ಅಲುಗಾಡಿಸ್ತದೆ. ಅದು ಹೆಂಗಿದೆ? ಕಾಡಿದೆ, ಅದು ಜಂಗಲ್, ಕಾಡೊಳಗೆ ಕರ್ಕೊಂಡು, ಎಂಥ ಕಾಡು? ಮುಳ್ಳಿನ ಕಾಡಿನಲ್ಲಿ ಕರ್ಕೊಂಡು ಹೋಗ್ತದೆ. ಯಾವುದು? ದೇಹ ಅಹಂಕಾರದ ಸಂಕಲ್ಪ. ಜಹಾ ಸೆ ಜಿತನಾ ನಿಕಲ್ನೆ ಕಿ ಕೋಶಿಶ್ ಕರ್ತೆ ಹೋ ಉತನಾ ಚಾರೋ ಓರ್ ಕಾಂಟೆ ಹೋನೆ ಕೆ ಕಾರಣ ನಿಕಲ್ ನಹಿ ಪಾತೆ. ಅಲ್ಲೇನಿದೆ? ಹಿಂಗೆ ಹೊಳಿದ್ರೆ ಮುಳ್ಳು ಚುಚ್ತದೆ, ಹಿಂಗೆ ಹೊಳಿದ್ರೆ ಮುಳ್ಳು ಚುಚ್ತದೆ, ಎಕಡೆ ಹೊಳಿದ್ರೂ ಮುಳ್ಳು ಚುಚ್ತದೆ. ಅಲ್ಲಿಂದ ಮತ್ತೆ ಪಾರಾಗಿ ಬರೋದು ಬಹಳ ಏನಾಗುತ್ತೆ ನಿಮಗೆ? ಕಷ್ಟ ಆಗ್ತದೆ. ಬಾಬಾ ಹೇಳ್ತಾರೆ, ಕಷ್ಟ ಏನು? ಅಲ್ಲಿಂದ ಬರೋಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. ಕಾಂಟೆ ಕ್ಯಾ ಹೋತೆ ಹಿ? ಮುಳ್ಳೇನು ಮಾಡ್ತದೆ? ಕಹಾ ಕ್ಯಾ ಹೋಗಾ ಯಹ ಕ್ಯಾ ಕಾ ಕಾಂಟ ಲಗ್ತಾ ಹೇ. ಎಲ್ಲಿ, ಏನು, ಯಾಕೆ, ಇವೇ ಮುಳ್ಳಂದ್ರೆ ಏನು? ಹಂಗೆ ಯಾಕಾಯಿತು, ಹಿಂಗೆ ಯಾಕಾಯಿತು, ಅವ್ರೇನು ಮಾಡಿದ್ರು, ಇವ್ರೇನು ಮಾಡಿದ್ರು, ಇವೇ ಮುಳ್ಳುಗಳು. ಕಹಾ ಕ್ಯೂ ಕಾ ಕಾಟ ಲಗ್ತಾ, ಕಹಾ ಕೈಸೆ ಕಾ ಕಾಟ ಲಗ್ತಾ. ಎಲ್ಲಿ ಯಾವ ಥರ ಮುಳ್ಳು ನಡ್ತದೆ, ಮುಳ್ಳು ಚುಚ್ತದೆ ಗೊತ್ತಿಲ್ಲ. ಕಹಾ ಅಪನೇ ಹಿ ಕಮ್ಜೋರ್ ಸಂಸ್ಕಾರೋ ಕಾ ಕಾಟ ಲಗ್ತಾ ಹೇ. ಒಂದು ಹೊರಗಿನ ಮುಳ್ಳುಗಳು ಚುಚ್ತವೆ, ಇನ್ನೊಂದು ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳು ಒಳಗೆ ಕಚ್ಚ ಚುಚ್ತವೆ. ಇನ್ನು ಹೊರಗಿನೂ ಚಲೋ ರೀ, ಒಳಗಿನೂ ಏನಿದಾವಲ್ಲ ಇವು ಭಾಳ ಕಷ್ಟ. ಚಾರೋ ಓರ್ ಕಾಂಟೆ ಹಿ ಕಾಂಟೆ ನಜರ್ ಆತೆ ಹಿ. ಎಲ್ಲಿ ನೋಡಿದ್ರಲ್ಲಿ ಏನಿದೆ? ಮುಳ್ಳೇ ಮುಳ್ಳು ಅಂತ ಹೇಳ್ತಾರೆ ಬಾಬಾ. ಫಿರ್ ಚಿಲ್ಲಾತೆ ಹೇ. ಮುಳ್ಳು ಚುಚ್ಚಿದ ಕೂಡಲೇ ಏನಾಗ್ತದೆ? ಬಾಬಾ ಹೇಳ್ತಾರೆ, ಫಿರ್ ಚಿಲ್ಲಾತೆ ಹೇ ಅಬ್ ಸಾಥಿ ಆಕರ್ ಬಚಾವೋ. ಮತ್ತೇನು ಮಾಡೋದು? ಹೇ ಬಾಬಾ, ಹೇ ಪರಮಾತ್ಮ, ನಮ್ಮನ್ನು ಇದರಿಂದ ಬಿಡಿಸು ಅಂತ ಕರಿತೀವಿ. ತೋ ಸಾಥಿ ಭೀ ಕೇತೆ ಹೇ. ಅವಾಗ ಸಾಥಿನೂ ಹೇಳ್ತಾನೆ, ಕದಮ್ ಪರ್ ಕದಮ್ ರಖನೆ ಕೆ ಬಜಾಯ್ ಅವ್ರ ರಾಸ್ತೆ ಪರ್ ಗಯೆ ಕ್ಯೂ. ನನ್ನ ಹಿಂದಿಂದ ಬಾ ಅಂತ ಹೇಳಿದ್ದೀನಿ, ಮತ್ತು ಆ ಕಡೆಗೆ ಹೋದಿ. ಹುಡುಗರಿಗೆ ಹೇಳೋದಿಲ್ಲ, ನಮ್ಮ ಕೈ ಕಸ್ಕೊಂಡು ಆ ಕಡೆ ಹೋಗಿಬಿಡ್ತಾವೆ, ಅಲ್ಲಿ ಮುಳ್ಳು ಇರ್ತಾವೆ, ಚುಚ್ಕೋತಾವು. ಏನಂತೀವಿ ನಾವು? ಆ ಕಡೆಗೆ ಹೋದ್ಯೋ ಅಂತ ಬೈಯೋದಿಲ್ಲ. ನಾವು ಅದೇ ಕೆಲಸ ಮಾಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರ ರಾಸ್ತೆ ಪರ್ ಕ್ಯೂ ಗಯೆ जब साथी साथ देने के लिए स्वयं ऑफर कर रहे हैं फिर साथी को छोड़ते क्यों? ಯಾರು ಆಫರ್ ಮಾಡ್ತಿದ್ದಾರೆ ನಮಗೆ? ಸ್ವತಃ ಪರಮಾತ್ಮನೇ ಮೇಲಿಂದ ಕೆಳಗೆ ಬಂದು ಸಾಕಾರ ಮಾಧ್ಯಮದಲ್ಲಿ ಬಂದು ಆಫರ್ ಮಾಡ್ತಿದ್ದಾರೆ. ಏನು? ಚಲೋ ರಸ್ತೆಯಲ್ಲಿ ಬರಪ್ಪ, ಆ ಕಡೆ ಹೋಗಬೇಡಿ ಅಂತ. ಮತ್ತೇನು ಮಾಡ್ತೀವಿ? ಬಿಟ್ಟು ಹೋಗ್ತೀವಿ. ಕಿನಾರ ಕರ್ನ ಅರ್ಥಾತ್ ಸಹಾರ ಛೂಟನ. ಬಾಬನ್ ಬಿಟ್ಟು ಹೋಗೋದು ಅಂತಂದ್ರೇನು? ಆತನ ಸಹಾಯವನ್ನೇ ಬಿಟ್ಟು ಹೋದಂಗೆ.
अकेले बनते क्यों हो, ಒಬ್ಬಂಟಿ ಯಾಕಾಗ್ತೀರಾ. हद के साथ की आकर्षण चाहे किसी संबंध की चाहे किसी साधन की अपने तरफ आकर्षित करती है. इसी आकर्षण के कारण साधन को व विनाशी संबंध को अपना साथी बना लेते हो व सहारा बना देते हो. तब अविनाशी साथी से किनारा करते हो. ಅದಕ್ಕೆ ಬಾಬಾ ಹೇಳ್ತಾರೆ, ಹದದ ಜೊತೆ ನಮ್ಮನ್ನೇನು ಮಾಡಿಬಿಡ್ತವೆ, ಆಕರ್ಷಣೆ ಮಾಡ್ತವೆ. ಹದದ ಜೊತೆ ಅಂದ್ರೇನು, ಸಂಬಂಧ, ಪತಿ ಪತ್ನಿಯ ಸಂಬಂಧ, ಮಕ್ಕಳ ಸಂಬಂಧ, ತಂದೆ ತಾಯಿ ಸಂಬಂಧ, ಅಥವಾ ಯಾವುದೋ ಸಾಧನಗಳು. ಆ ಸಾಧನಗಳ ಇದ್ದರೆ ಇವತ್ತಿನ ದಿನ ಏನಾಗಿದೆ, ಮೊಬೈಲೇ ಒಬ್ಬ ಜೊತೆಗಾರ ಆಗಿಬಿಟ್ಟಿದ್ದಾನೆ. ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದಾರೆ ಇವತ್ತು, ಯಾರೂ ಬೇಕಾಗಿಲ್ಲ. ಮೊಬೈಲ್ ಒಂದಿದ್ದರೆ ಇನ್ನೇನೂ ಬೇಕಾಗಲ್ಲ. ಅದಕ್ಕೇನು ಮಾಡ್ತಾ ಇದ್ದೀವಿ ಅಂತ, ವ್ಯಕ್ತಿ ವಸ್ತುಗಳ ಆಕರ್ಷಣೆಯಿಂದ ನಾವೇನು ಮಾಡ್ತಾ ಇದ್ದೀವಿ, ಇವೆಲ್ಲ ವಿನಾಶಿ ಜೊತೆಗಳಿವು. ಈ ಸಂಬಂಧಗಳ ಹಿಂದೆ ಬಿದ್ದು ಪರಮಾತ್ಮನ ಜೊತೆಯನ್ನು ಏನು ಮಾಡ್ತಾ ಇದ್ದೀವಿ, ಬಿಟ್ಬಿಡ್ತಾ ಇದ್ದೀವಿ, ಕಿನಾರ ಮಾಡ್ತೀವಿ. ಅದು ಅವಿನಾಶಿ ಸಾಥಿ ಭಗವಂತ. ಜನ್ಮ ಜನ್ಮಕ್ಕೂ ಸಾಥಿ ಯಾರು, ಶಿವಬಾಬಾ. ಇವೆಲ್ಲ ಕ್ಷಣಿಕ ಜೊತೆಗಳು. ಅದಕ್ಕೆ ಬಾಬಾ ಹೇಳ್ತಾರೆ, और सहारा छूट ही जाता है. आधा कल्प इन हद के सहारे को सहारा समझ अनुभव कर लिया कि यह सहारा है व दलदल है. ಅದಕ್ಕೆ ಬಾಬಾ ಹೇಳ್ತಾರೆ, ಅರ್ಧಾಕಲ್ಪ ಅಂದರೆ ದ್ವಾಪರ ಯುಗದಿಂದ ಎಲ್ಲ ವ್ಯಕ್ತಿ ವಸ್ತು ವೈಭವಗಳನ್ನ ಜೊತೆ ಮಾಡಿಕೊಂಡು ಅನುಭವಿಸಿದ್ದು ಸಾಕಾಗಿಲ್ಲೇನು, ಕಷ್ಟ ಅನುಭವಿಸಿದಿನ್ನೂ ಸಾಕಾಗಿಲ್ಲೇನು. ಯಾರ್ಯಾರೋ ನಡ್ಬರ್ಕೆ ಕೈ ಕೊಟ್ಬಿಡ್ತಾರೆ, ಬಿಟ್ಟು ಹೋಗ್ತಾರೆ, ಜೊತೆಗಿದ್ರು ತೊಂದರೆ ಕೊಡ್ತಿರ್ತಾರೆ. ಅದು ಬೇಕಾ ನಿಮಗೆ ಅಂತಾರೆ ಬಾಬಾ. ಇನ್ನೂ ಸಾಕಾಗಿಲ್ಲೇನು. ಫಸಾಯ ಗಿರಾಯ ವ ಮಂಜಿಲ್ ಪರ್ ಪਹੁಂಚಾಯ. ಏನು ಮಾಡಿದ್ರು ಅವೆಲ್ಲ, ಏನು ಮಾಡಿದ್ವು ನಮ್ಮ ಆ ಜೊತೆಗಳು, ಎಲ್ಲೆಲ್ಲ ಸಿಕ್ಕಾಕ್ಸಿದ್ದು, ಮತ್ತೇನು ಮಾಡಿದ್ದು, ಬೀಳಿಸಿದ್ದು. ಅವು ನಮ್ಮನ್ನು ಗುರಿ ಕಡೆಗೆ ಕರ್ಕೊಂಡು ಬರಲಿಲ್ಲ. ಅಚ್ಚಿ ಥರಸೆ ಅನುಭವ ಕಿಯಾ ಹೇನ. ಎಷ್ಟೆಷ್ಟು ಕಷ್ಟ ಅನುಭವಿಸಿದ್ರೆ ಅಂತ ಗೊತ್ತದಲ್ಲ ನಿಮಗೆ. ಯಾರು ನಮ್ಮನ್ನು ಗುರಿ ಕಡೆ ಕರ್ಕೊಂಡು ಹೋದ್ರು, ಸ್ಥೂಲ ತಂದೆ ತಾಯಿ ಗುರಿ ಕಡೆ ಕರ್ಕೊಂಡು ಹೋದ್ರ, ಅಥವಾ ಪತಿ ಪತ್ನಿ ಗುರಿ ಕಡೆ ಕರ್ಕೊಂಡು ಹೋದ್ರ, ಅಥವಾ ಸ್ಥೂಲ ಗುರುಗಳು ನಮ್ಮನ್ನು ಗುರಿ ಕಡೆ ಕರ್ಕೊಂಡು ಹೋದ್ರ. ಎಲ್ಲರೂ ಏನು ಮಾಡಿದ್ರು, ಕೆಳಗೆ ಒಗೆದವ್ರು ಇದ್ದಾರೆ, ಕೆಳಗೆ ಬೀಳಿಸಿದವ್ರೆ, ಕೆಳಗೆ ಅಲ್ಲಿ ಇಲ್ಲಿ ಸಿಕ್ಕಾಕ್ಸಿದವರು ಇದ್ದಾರೆ. ಇನ್ನು ಈ ಅನುಭವ ಸಾಕಾಗಿಲ್ಲೇನು. ಏಕ್ ಜನಕ್ಕೆ ಅನುಭವಿತೋ ನಹಿ ಹೋನಾ. ಈ ಕೆಳಗೆ ಬೀಳೋದು ಸಿಕ್ಕಾಕೊಳ್ಳೋದು ಒಂದೇ ಜನ್ಮದಲ್ಲಿ ಅನುಭವಿಸಿಲ್ಲ ನೀವು. ಎಷ್ಟು ಜನ್ಮ ಅನುಭವಿಸಿದ್ದೀರಾ, 63 ಜನ್ಮ ಅನುಭವಿಸಿದ್ರೆ ಸಾಕಾಗಿಲ್ಲ ನೀನು ಅಂತಾರೆ ಬಾಬಾ. ಅವ್ರು ಭೀ ಏಕ್ ದೋ ಜನ್ಮ ಚಾಹಿಯೇ. ಇಂಥವೇ ಜನ್ಮ ಬೇಕೇನೋ ನಿಮಗಿನ್ನ ಅಲ್ಲಲ್ಲೆಲ್ಲ ಸಿಕ್ಕಾಕೊಳ್ಳೋದು. एक बार धोखा खाने वाला दोबारा धोखा नहीं खाता है. ಒಂದು ಸಲ ಮೋಸ ಹೋದವರು ಮತ್ತೊಂದು ಸಲ ಮೋಸ ಹೋಗ್ತಾರೇನು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, अगर बार बार धोखा खाता है तो उसको भाग्यहीन कहा जाता है. ಮೇಲಿನ ಮೇಲೆ ವಂಚನೆ ಮಾಡ್ಕೋತಿದ್ರೆ, ಮೋಸ ಹೋಗ್ತಿದ್ರೆ ಅವ್ರಿಗೇನಂತ ಹೇಳಬೇಕು, ಭಾಗ್ಯಹೀನ ಅಂತಲೇ ಹೇಳಬೇಕು. अब तो स्वयं भाग्य विधाता ब्रह्मा बाप ने सभी ब्राह्मणों की जन्म पत्र में श्रेष्ठ भाग्य की लंबी लकीर खींच ली है ना. ಈಗಂತೂ ಸ್ವಯಂ ಭಾಗ್ಯ ವಿಧಾತ ಬ್ರಹ್ಮ ತಂದೆ ಎಲ್ಲ ಬ್ರಾಹ್ಮಣರ ಜನ್ಮಪತ್ರಿನಲ್ಲಿ ಶ್ರೇಷ್ಠ ಭಾಗ್ಯವನ್ನು ಉದ್ದಕ್ಕಾಗಿ ಒಂದು ರೇಖೆಯನ್ನು ಎಳೆದು ಬಿಟ್ಟಿದ್ದಾರೆ. भाग्य विधाता ने आपका भाग्य बनाया है. ಬಾಪ್ ದಾದಾ ಇಬ್ಬರು ಸೇರಿಕೊಂಡು ನಮ್ಮ ಭಾಗ್ಯವನ್ನು ಮಾಡಿದ್ದಾರೆ. भाग्य विधाता बाप होने के कारण हर ब्राह्मण बच्चे को भाग्य के भरपूर भंडार का वर्षा दे दिया है. ಬಾಬಾ ಹೇಳ್ತಾರೆ, ಭಾಗ್ಯ ವಿಧಾತ ತಂದೆಯ ಮಕ್ಕಳಾಗಿದ್ದೀವಿ ಅನ್ನೋ ಕಾರಣಕ್ಕಾಗಿ ಪ್ರತಿ ಬ್ರಾಹ್ಮಣ ಮಕ್ಕಳ ಭಾಗ್ಯವನ್ನು ಏನು ಮಾಡಿದ್ದಾರೆ, ಭರ್ಪೂರ್ ಭಂಡಾರ ಆಸ್ತಿಯನ್ನು ಕೊಟ್ಟಿದ್ದಾರೆ. तो सोचो
भाग्य के भंडार के मालिक के बालक उसको क्या कमी रह सकती है? ವಿಚಾರ ಮಾಡಿ. ಭಾಗ್ಯದ ಭಂಡಾರ ಮಾಲೀಕ ಯಾರು? ಶಿವಬಾಬಾ. ಅವನ ಮಕ್ಕಳು ಯಾರು? ನಾವು. ಎಲ್ಲರೂ ಕಡಿಮೆ ಬೀಳ್ತದೇನೋ, ಕಡಿಮೆ ಬೀಳಕ್ಕೆ ಸಾಧ್ಯತೆ ಏನು ಅಂತ ಕೇಳ್ತಾರೆ ಬಾಬಾ. ಮೇರಾ ಭಾಗ್ಯ ಕ್ಯಾ ಹೇ ಸೋಚನೆ ಕಿ ಭಿ ಅವಶ್ಯಕತಾ ನಹಿ. ನನ್ನ ಭವಿಷ್ಯ ಏನಾಗ್ಬೋದು, ನನ್ನ ಭಾಗ್ಯ ಏನಾಗ್ಬೋದು ಕೇಳೋ ಅವಶ್ಯಕತೆ ಐತೇನು? ಸ್ವತಃ ಭಾಗ್ಯವನ್ನು ಬರೆಯುವಂಥವನೇ ನನ್ನವನನ್ನಾಗಿ ಮಾಡಿಕೊಂಡ ಮೇಲೆ ವಿಚಾರ ಮಾಡೋ ಅವಶ್ಯಕತೆ ಏನು? ಕ್ಯೋಂಕಿ ಹೇಳ್ತಾರೆ ಬಾಬಾ, भाग्य विधाता बाप बन गया तो बच्चे को भाग्य के जायदाद की क्या कमी होगी? ಬಾಬಾ ಹೇಳ್ತಾರೆ, ಯಾಕಂತಂದರೆ ಭಾಗ್ಯ ವಿಧಾತ ತಂದೆಯ ಮಕ್ಕಳಾಗಿ ಅಂಥ ಮಕ್ಕಳಿಗೆ ಭಾಗ್ಯದಲ್ಲಿ ಏನಾದರೂ ಕಮ್ಮಿ ಆಗ್ತದೇನು? ಭಾಗ್ಯ ಕೆ ಖಜಾನೆ ಕೆ ಮಾಲಿಕ್ ಹೋ ಗಯೇ ಹೋ ನಾ. ಅವಿನಾಶಿ ಭಾಗ್ಯದ ಮಾಲೀಕರಾಗಿದ್ದೀವಿ ನಾವು. ವಿನಾಶಿ ಭಾಗ್ಯದ ಮಾಲೀಕರಲ್ಲ, ಅವಿನಾಶಿ ಭಾಗ್ಯದ ಮಾಲೀಕರು. ऐसे भाग्यवान कभी धोखा नहीं खा सकते हैं. ಇಂಥ ಭಾಗ್ಯವಂತ ಮಕ್ಕಳಿಗೆ ನಿಮಗೆ ಎಂದು ಮೋಸ ಆಗೋದಿಲ್ಲ. ಇಸ್ಲಿಯೇ ಸಹಜ ರಾಸ್ತಾ ಹೇ. ಆದ್ದರಿಂದ ಸರಳ ಮಾರ್ಗ ಯಾವುದು? ಏನು ಹೇಳಿದ್ರು ಬಾಬಾ? ಸಹಜ ಮಾರ್ಗ ಕದಂ ಪರ್ ಕದಂ ಉಠಾವೋ, ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಬನ್ನಿ. स्वयं ही स्वयं को उलझन में डालते हो, साथी का साथ छोड़ देते हो. ನಿಮಗೆ ನೀವೇ ಉಲ್झनದಲ್ಲಿ ಬಂದುಬಿಡ್ತೀರಾ, ಹೊಯ್ದಾಟದಲ್ಲಿ ಬಂದುಬಿಡ್ತೀರಾ, ಜೊತೆಗಾರನ ಕೈಯನ್ನು ಬಿಟ್ಬಿಡ್ತೀರಾ. ಬಾಬಾ ಹೇಳ್ತಾರೆ, सिर्फ यह एक बात याद रखो कि हम श्रेष्ठ साथी के साथ है. ಕೇವಲ ಈ ಮಾತನ್ನು ನೆನಪಿಡಿ, ನಮ್ಮ ಸಾಥಿ ಯಾರು? ಶ್ರೇಷ್ಠವಾದಂಥ ಸಾಥಿ ಇದ್ದಾರೆ. ಅಂಥ ಸಾಥಿ ಯಾರಿಗೂ ಸಿಗೋದಿಲ್ಲ. ವೆರಿಫೈ ಕರೋ, ಚೆಕ್ ಮಾಡಿಕೊಡ್ರಿ ನಮಗೆ ಎಂಥ ಸಾಥಿ ಸಿಕ್ಕಿದ್ದಾರೆ. ತೋ ಸದಾ ಸ್ವಯಂ ಸೆ ಸ್ಯಾಟಿಸ್ಫೈ रहेंगे. ಈ ರೀತಿ ನೀವು ಚೆಕ್ ಮಾಡ್ಕೊತಿದ್ರೆ ಸ್ವತಃ ಯಾವಾಗಲೂ ತೃಪ್ತ ಆಗ್ತೀರಾ. ಸಮझा? ಸಹಜ ರಾಸ್ತಾ ತಿಳಿತಾ? ಸರಳ ಮಾರ್ಗ ಯಾವುದು? ಸಹಜಕ್ಕೋ ಮುಷ್ಕಿಲ್ ನಹಿ ಬನಾओ. ಸರಳ ಇದ್ದದನ್ನು ಕಠಿಣ ಮಾಡ್ಕೋಬೇಡಿ. ಅದಕ್ಕೆ ಹೇಳ್ತಾರೆ ಬಾಬಾ, ಸಂಕಲ್ಪ ಮೇ ಭಿ ಕಭಿ ಮುಷ್ಕಿಲ್ ಅನುಭವ ನಹಿ ಕರ್ನಾ. ಸಂಕಲ್ಪದಲ್ಲೂ ಕೂಡ ಹೆಂಗೆ ಮಾಡೋದು ಬಾಬಾ ಹಿಂಗೆ ಹೇಳ್ತಾರೆ, ನಮಗೆ ಮಾಡೋದು ಆಗ್ತದೇನೋ ಇದು ಬರಬಾರ್ದು. ಎಸೆ ದೃಢ ಸಂಕಲ್ಪ ಕರ್ನೆ ಆತಾ ಹೇನಾ. ಈ ರೀತಿ ನೀವೇನು ಮಾಡಬೇಕು? ದೃಢ ಸಂಕಲ್ಪ ಮಾಡೋಕ್ಕೆ ಬರುತ್ತೆಯಲ್ಲ, ಕಿ ವಹಾ ಜಾಕರ್ ಫಿರ್ ಕಹೆಂಗೆ ಕಿ ಮುಷ್ಕಿಲ್ ಹೇ. ಮತ್ತು ಮನೆಗೆ ಹೋಗಿ ಅಲ್ಲಿ ಬಾಬಾನ ಮುಂದೆ ಕೂತ್ ಕೇಳಕ್ಕೆ ಭಾಳ ಏನಿಲ್ಲ ಬಿಡು, ಆಯ್ತು ಬಿಡು, ಬಾಬಾನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದ್ರಾಯ್ತು ಅಂತ ಅನ್ನಿಸ್ತದಿಲ್ಲ. ಮನೆಗೆ ಹೋಗೋಣ, ಮತ್ತು ಏನು ಬಾಬಾ ನೀರು ಹೇಳ್ತೀಯ, ನಮಗರ ಏನಾಗ್ಬಿಡ್ತದೆ, ಭಾಳ ಕಠಿಣದ ಹಿಂಗೆ ಅಂತೀರಿ ನೀವು. ಬಾಪ್ ದಾದಾ ದೇಖ್ತೆ ಹೇ ಕಿ ನಾಮ್ ಸಹಜ ಯೋಗಿ. ಬಾಪ್ ದಾದಾ ನೋಡ್ತಾರೆ, ಹೆಸರೇನಿದೆ? ಸಹಜ ಯೋಗಿ. ಹೆಸರಿರೋದೇ ಸಹಜ ಯೋಗಿ ಹೇ. ಅವ್ರ ಅನುಭವ ಮುಷ್ಕಿಲ್ ಹೋತಾ ಹೇ. ಹೇಳೋದು ಸಹಜ ಯೋಗಿ, ಯೋಗ ಮಾಡೋದ್ರಲ್ಲಿ ಏನು ಮಾಡ್ಕೋತೀರಾ? ಕಠಿಣ ಮಾಡ್ಕೋತೀರಾ. ಮಾನ್ತೆ ಅಪ್ನೆ ಕೋ ಅಧಿಕಾರಿ ಹೇ ಅವ್ರು ಬಂತೆ ಅಧೀನ್ ಹೇ. ಅಂದ್ಕೊಳ್ಳೋದ್ರೆ ಏನಂತೀವಿ? ಪರಮಾತ್ಮನ ಖಜಾನೆಯ ಮಾಲೀಕ್ ಅಂತ ಹೇಳ್ತೀವಿ. ಮತ್ತೇನು ಮಾಡ್ತೀರಿ? ವಿಕಾರಗಳಿಗೆ ಅಧೀನ ಆಗಿಬಿಡ್ತೀರಿ ಅಂತಾರೆ ಬಾಬಾ. है भाग्य विधाता के बच्चे और सोचते हैं पता नहीं मेरा भाग्य है वा नहीं. ಇರೋದೇ ಯಾರು? ನಾವು ಭಾಗ್ಯ ವಿಧಾತನ ಮಕ್ಕಳು. ಆದಾಗ್ಯೂ ಮತ್ತೇನು ಮಾಡ್ತೀವಂತ ಗೊತ್ತಿಲ್ಲ, ನನ್ನ ಭಾಗ್ಯದಲ್ಲಿ ಏನಿದೆಯೋ ಐತ್ಯೋ ಇಲ್ಲೋ. ಬಾಬಾ ಹೇಳ್ತಾರೆ, ಶಾಯದ್ ಯಹಿ ಮೇರಾ ಭಾಗ್ಯ ಹೋಗ. ಇಷ್ಟೇ ಇದ್ದಂಗೆ ಕಾಣಿಸ್ತೈತಿ, ಆಯ್ತು ಬಿಡ್ರಿ, ನಾವು ಪ್ರಜೆಗಳೊಳಗೆ ಬರ್ತೀವಿ, ದಾಸಿಯೊಳಗೆ ಬರ್ತೀವಿ. इसलिए अपने आप को जानो और सदा स्वयं को हर समय के साथी समझ चलते चलो. ಅದಕ್ಕಾಗಿ ಬಾಬಾ ಹೇಳ್ತಾರೆ, ತಮ್ಮನ್ನು ತಾವು ತಿಳ್ಕೊಳ್ಳಿ, ಯಾವಾಗಲೂ
ಸ್ವಯಂವನ್ನು ಪ್ರತಿ ಸಮಯದಲ್ಲಿ ಬಾಬಾ ನನ್ನ ಜೊತೆ ಸಾಥಿ ಇದ್ದಾರೆ ಅಂತ ತಿಳ್ಕೊಂಡು ಹೋಗ್ತಾ ಇರಿ. ऐसे सदा हर कदम पर कदम रखने वाले, फॉलो फादर करने वाले, सदा हर संकल्प में साथी का साथ अनुभव करने वाले, सदा एक साथी दूसरा न कोई. ಇದೊಂದು ಬರಬೇಕು ನಮಗೆ. ಸದಾ ಬಾಬಾ ಹೇಳ್ತಾರೆ, ಸಾಥಿ ಶಿವಬಾಬಾ ಒಬ್ಬರೇ ನನ್ನ ಸಾಥಿ, ಬೇರೆದವರು ಯಾರೂ ನನ್ನ ಸಾಥಿಯಲ್ಲ. ಅಷ್ಟೇ ಸಮಯ ಪ್ರಮಾಣವಾಗಿ ನನ್ನ ಜೊತೆಗೆ ಬಂದು ಹೋಗೋಂಥ ಸಂಬಂಧಗಳಿವು. ಪರ್ಮನೆಂಟಾಗಿ ಯಾವ ಸಂಬಂಧಗಳು ನನ್ನ ಜೊತೆಗೆ ಇರೋದಿಲ್ಲ. ನನ್ನ ಸಂಬಂಧನೂ ಅವ್ರು ಯಾರ ಜೊತೆನೂ ಪರ್ಮನೆಂಟಾಗಿ ಇಲ್ಲ. ಪರ್ಮನೆಂಟಾಗಿರೋ ಸಾಥಿ ಯಾರೋ ಏಕ್ ಬಾಬಾ दूसरा न कोई. ऐसे प्रीत निभाने वाले सदा सहज योगी, श्रेष्ठ भाग्यवान विशेष आत्माओं को